ಈಗ ಕೋಡಿಶ್ರೀ ಮಠಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಕೋಡಿಶ್ರೀ ಸ್ವಾಮೀಜಿಗಳು ದೇಶದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಒಂದು ಪಾಸಿಟಿವ್ ಆಗಿ ಹೇಳುವಂಥ ಯಾವುದೇ ವಿಚಾರಗಳನ್ನು ಇಲ್ಲಿ ತನಕ ನಾನು ಕೇಳಿಲ್ಲ. ಒಳ್ಳೆಯದಾಗತ್ತೆ, ದೇಶಕ್ಕೆ ಒಳ್ಳೆಯದಾಗತ್ತೆ, ಒಳ್ಳೆ ಮಳೆ ಬೆಳೆ ಆಗುತ್ತೆ, ಕೇಳಲೇ ಇಲ್ಲ ಇಲ್ಲಿ ತನಕ ನಾನು ಕೇಳಿದ್ದು ಗಲಾಟೆ ಆಗುತ್ತೆ, ಸಾಯ್ತಾರೆ, ಮತ್ತೊಂದಾಗತ್ತೆ. ಈಗ ಕೊರೋನಾ ಬಗ್ಗೆ ಮಾತಾಡಿದ್ದಾರೆ. ಹೌದಲ್ಲ ಕೇಳಿ, ಯಾವುದಾದ್ರೂ ಕೋಡಿಶ್ರೀಗಳು ಪಾಸಿಟಿವ್ ಆಗಿ ಹೇಳಿದ ಯಾವುದಾದ್ರೂ ಸುದ್ದಿ ಇದೆಯಾ? ಇದೇ ಅಂಥದ್ದೇ ಒಂದು ಸ್ಫೋಟಕ ಸುದ್ದಿ. ಮತ್ತೊಂದು ಕೊರೋನಾ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ, ಜನರು ಹುಷಾರಾಗಿರೋದು ಒಳ್ಳೆಯದು. ಕೋಡಿಶ್ರೀ ಉಸಿರಾಟಕ್ಕೆ ತೊಂದರೆಯಾಗಿ ಅಂದರೆ ಸಾವು ಬರುವ ಸಾಧ್ಯತೆಗಳಿವೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳ ಹೇಳಿಕೆ. ಲೋಕಕ್ಕೆ ವಾಯು ಜಲದಿಂದ ಗಂಡಾಂತರವಿದೆ. ಹಿಮಾಲಯ ಕರಗಿ ದೆಹಲಿವರೆಗೆ ತಲುಪಲಿದೆ. ಮೇಘಸ್ಫೋಟದ ಸಾಧ್ಯತೆಗಳಿವೆ. ಭೂಕಂಪ ಆಗಲಿದೆ. ಮತೀಯ ಗಲಭೆಗಳು ಹೆಚ್ಚಾಗಲಿವೆ ಅಂತ ಕೋಡಿಶ್ರೀಗಳು ಫುಲ್ಲು ಒಂದು ಮೆನುನೇ ಕೊಟ್ಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನು 5 ವರ್ಷ ತನಕ ಇರುತ್ತೆ. ಇದೊಂದು ಆವರಿಸುತ್ತೆ. ಇದನ್ನು ರೋಗ ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕ್ಕೆ ಇನ್ನೇನಿದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆಯದು. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫಾಯ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ. ಈ ಸಂವತ್ಸರ ಫಲದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನು 5 ವರ್ಷ ತನಕ ಇರುತ್ತೆ. ಇದೊಂದು ಆವರಿಸುತ್ತೆ. ಇದನ್ನು ರೋಗ ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕ್ಕೆ ಇನ್ನೇನಿದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು. ಈಗ ಕೋಡಿಶ್ರೀ ಮಠಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಕೋಡಿಶ್ರೀ ಸ್ವಾಮೀಜಿಗಳು ದೇಶದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಒಂದು ಪಾಸಿಟಿವ್ ಆಗಿ ಹೇಳುವಂಥ ಯಾವುದೇ ವಿಚಾರಗಳನ್ನು ಇಲ್ಲಿ ತನಕ ನಾನು ಕೇಳಿಲ್ಲ. ಒಳ್ಳೆಯದಾಗತ್ತೆ, ದೇಶಕ್ಕೆ ಒಳ್ಳೆಯದಾಗತ್ತೆ, ಒಳ್ಳೆ ಮಳೆ ಬೆಳೆ ಆಗುತ್ತೆ, ಕೇಳಲೇ ಇಲ್ಲ ಇಲ್ಲಿ ತನಕ ನಾನು ಕೇಳಿದ್ದು ಗಲಾಟೆ ಆಗುತ್ತೆ, ಸಾಯ್ತಾರೆ, ಮತ್ತೊಂದಾಗತ್ತೆ. ಈಗ ಕೊರೋನಾ ಬಗ್ಗೆ ಮಾತಾಡಿದ್ದಾರೆ. ಹೌದಲ್ಲ ಕೇಳಿ, ಯಾವುದಾದ್ರೂ ಕೋಡಿಶ್ರೀಗಳು ಪಾಸಿಟಿವ್ ಆಗಿ ಹೇಳಿದ ಯಾವುದಾದ್ರೂ ಸುದ್ದಿ ಇದೆಯಾ? ಇದೇ ಅಂಥದ್ದೇ ಒಂದು ಸ್ಫೋಟಕ ಸುದ್ದಿ. ಮತ್ತೊಂದು ಕೊರೋನಾ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ, ಜನರು ಹುಷಾರಾಗಿರೋದು ಒಳ್ಳೆಯದು. ಕೋಡಿಶ್ರೀ ಉಸಿರಾಟಕ್ಕೆ ತೊಂದರೆಯಾಗಿ ಅಂದರೆ ಸಾವು ಬರುವ ಸಾಧ್ಯತೆಗಳಿವೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳ ಹೇಳಿಕೆ. ಲೋಕಕ್ಕೆ ವಾಯು ಜಲದಿಂದ ಗಂಡಾಂತರವಿದೆ. ಹಿಮಾಲಯ ಕರಗಿ ದೆಹಲಿವರೆಗೆ ತಲುಪಲಿದೆ. ಮೇಘಸ್ಫೋಟದ ಸಾಧ್ಯತೆಗಳಿವೆ. ಭೂಕಂಪ ಆಗಲಿದೆ. ಮತೀಯ ಗಲಭೆಗಳು ಹೆಚ್ಚಾಗಲಿವೆ ಅಂತ ಕೋಡಿಶ್ರೀಗಳು ಫುಲ್ಲು ಒಂದು ಮೆನುನೇ ಕೊಟ್ಬಿಟ್ಟಿದ್ದಾರೆ.
ಕೇಳಿಸ್ಕೊಳ್ಳಿ. ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನೂ 5 ವರ್ಷ ತನಕ ಇರುತ್ತೆ ಇದು. ಇದನ್ನು ಆವರಿಸುತ್ತೆ ಇದು ರೋಗ, ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನು ಇದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆಯದು. ಈ ಸರಿ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ. ಈ ಸಂವತ್ಸರ ಫಲದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನೂ 5 ವರ್ಷ ತನಕ ಇರುತ್ತೆ ಇದು. ಇದನ್ನು ಆವರಿಸುತ್ತೆ ಇದು ರೋಗ, ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನು ಇದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ. ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ. ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ. ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ. ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು. ಈಗ ಕೋಡಿಶ್ರೀ ಮಠಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಕೋಡಿಶ್ರೀ ಸ್ವಾಮೀಜಿಗಳು ದೇಶದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಒಂದು ಪಾಸಿಟಿವ್ ಆಗಿ ಹೇಳುವಂಥ ಯಾವುದೇ ವಿಚಾರಗಳನ್ನು ಇಲ್ಲಿ ತನಕ ನಾನು ಕೇಳಿಲ್ಲ. ಒಳ್ಳೆಯದಾಗತ್ತೆ, ದೇಶಕ್ಕೆ ಒಳ್ಳೆಯದಾಗತ್ತೆ, ಒಳ್ಳೆ ಮಳೆ ಬೆಳೆ ಆಗುತ್ತೆ, ಕೇಳಲೇ ಇಲ್ಲ ಇಲ್ಲಿ ತನಕ ನಾನು ಕೇಳಿದ್ದು ಗಲಾಟೆ ಆಗುತ್ತೆ, ಸಾಯ್ತಾರೆ, ಮತ್ತೊಂದಾಗತ್ತೆ. ಈಗ ಕೊರೋನಾ ಬಗ್ಗೆ ಮಾತಾಡಿದ್ದಾರೆ. ಹೌದಲ್ಲ ಕೇಳಿ, ಯಾವುದಾದ್ರೂ ಕೋಡಿಶ್ರೀಗಳು ಪಾಸಿಟಿವ್ ಆಗಿ ಹೇಳಿದ್ರೆ ಯಾವುದಾದ್ರೂ ಸುದ್ದಿ ಇದೆಯಾ? ಇದೇ ಅಂಥದ್ದೇ ಒಂದು ಸ್ಫೋಟಕ ಸುದ್ದಿ. ಮತ್ತೊಂದು ಕೊರೋನಾ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ, ಜನರು ಹುಷಾರಾಗಿರೋದು ಒಳ್ಳೆಯದು. ಕೋಡಿಶ್ರೀ ಉಸಿರಾಟಕ್ಕೆ ತೊಂದರೆಯಾಗಿ ಅಂದರೆ ಸಾವು ಬರುವ ಸಾಧ್ಯತೆಗಳಿವೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳ ಹೇಳಿಕೆ. ಲೋಕಕ್ಕೆ ವಾಯು ಜಲದಿಂದ ಗಂಡಾಂತರವಿದೆ, ಹಿಮಾಲಯ ಕರಗಿ ದೆಹಲಿವರೆಗೆ ತಲುಪಲಿದೆ, ಮೇಘಸ್ಫೋಟದ ಸಾಧ್ಯತೆಗಳಿವೆ, ಭೂಕಂಪ ಆಗಲಿದೆ, ಮತೀಯ ಗಲಭೆಗಳು ಹೆಚ್ಚಾಗಲಿವೆ ಅಂತ ಕೋಡಿಶ್ರೀಗಳು ಫುಲ್ಲು ಒಂದು ಮೆನುನೇ ಕೊಟ್ಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನೂ 5 ವರ್ಷ ತನಕ ಇರುತ್ತೆ ಇದು. ಇದನ್ನು ಆವರಿಸುತ್ತೆ ಇದು ರೋಗ, ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನು ಇದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆಯದು. ಈ ಸರಿ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ. ಈ ಸಂವತ್ಸರ ಫಲದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ, ಆಗಲೇ ಬಂದಿದೆ. ಇನ್ನೂ 5 ವರ್ಷ ತನಕ ಇರುತ್ತೆ ಇದು. ಇದನ್ನು ಆವರಿಸುತ್ತೆ ಇದು ರೋಗ, ಮತ್ತೊಂದು ರೂಪವನ್ನು ತಾಳ್ತದೆ. ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನು ಇದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ 4
ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜಕೀಯವಾಗಿ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ, ಅದು ಭೂಕಂಪಗಳು ಭಾಳ, ಜನಗಳ ಸಾವು ನೋವು,